ಕರ್ನಾಟಕದ ಬಳಿಕ ಪಂಜಾಬ್ನಲ್ಲಿಯೂ ಕೂಡ ಕೃತಕ ಪನ್ನೀರ್ ನಿಷೇಧ ಆಗಿದೆ. ಪಂಜಾಬ್ನಲ್ಲಿಯೂ ಕೂಡ ಕೃತಕ ಪನ್ನೀರ್ ಉತ್ಪಾದನೆ ಮಾಡೋದಾಗಲಿ ಮಾರಾಟ ಮಾಡೋದಾಗಲಿ ಮಾಡುವಂತಿಲ್ಲ ಅಂಥೇಳಿ ಬ್ಯಾನ್ ಮಾಡಲಾಗಿದೆ. ಕರ್ನಾಟಕದಲ್ಲಿ 1 ವರ್ಷದ ಅವಧಿಗೆ ಕೃತಕ ಪನ್ನೀರ್ ಯಾರೆಲ್ಲ ತಯಾರು ಮಾಡ್ತಾರೋ ಮಾರ್ತಾರೋ ಅದನ್ನು ನಿಷೇಧ ಮಾಡಲಾಗಿದೆ. ಇಲ್ಲಿ ಪನ್ನೀರ್ ನಿಷೇಧ ಮಾಡಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ಮಾಡಿದೆ. ಇಲ್ಲಿ ಕೃತಕ ಪನ್ನೀರ್ ಉತ್ಪಾದಿಸುವುದು ಮಾರಾಟ ಮಾಡುವುದನ್ನು ಪಂಜಾಬ್ ಸರ್ಕಾರ ಇದೀಗ ನಿಷೇಧ ಮಾಡಿದೆ. 1 ವರ್ಷಕ್ಕೆ ಅಲ್ಲೂ ಕೂಡ ನಿಷೇಧ ಇರೋದಿಲ್ಲ. ಪಂಜಾಬ್ ಆಹಾರ ಮತ್ತು ಔಷಧ ಆಡಳಿತದ ಆಯುಕ್ತ ಕನ್ವಾಲ್ ಪ್ರೀತ್ ಈ ಆದೇಶವನ್ನು ಮಾಡಿದ್ದಾರೆ. वो हेल्थ के लिए सही नहीं है, तो इसीलिए गवर्नमेंट ने लोगों की हेल्थ की प्रायोरिटी रखते हुए कि उनकी हेल्थ सही रहे, इसीलिए इस पनीर को बैन किया है। इसको जो पनीर वर्ड यूज हो रहा है एनालॉग, उसको बैन किया है। जो स्टेट लेवल पे इसका सर्वे हुआ था तो उसमें पाया गया, सैंपल्स लिए गए थे, तो सैंपलिंग की टेस्टिंग हुई स्टेट लेवल पे, तो उसमें पाया गया